ತಾಲೂಕಿನಲ್ಲೇ ಮಾದರಿ ಸಂಘ ಅಂಕನಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ವಾರ್ಷಿಕ ಮಹಾಸಭೆಯಲ್ಲಿ ಎಟಿ ಸೋಮಶೇಖರ್. ಹೌದು, ಅಂಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2024-25ನೇ ಸಾಲಿನಲ್ಲಿ 1,85,000 ರು ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷ ಎಟಿ ಸೋಮಶೇಖರ್ ತಿಳಿಸಿದರು. ಅಂಕನಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ನಡೆದ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ, ಅಪೆಕ್ಸ್ ಬ್ಯಾಂಕ್ನಿಂದ ಉತ್ತಮ ಸಹಕಾರ ಸಂಘ ಎಂಬ ಕೀರ್ತಿಗೆ ಪಾತ್ರವಾಗಿದೆ, ತಾಲೂಕಿನಲ್ಲೇ ಮಾದರಿ ಸಂಘ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಎಂದರು. 2024-25ನೇ ಸಾಲಿನ ಸಂಘದಲ್ಲಿ ಕೆಲಸ ಮಾಡಿದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ಶ್ರಮದಿಂದ ಸಂಘವು ಪ್ರತಿ ವರ್ಷ ಲಾಭದಾಯಕವಾಗಿ ನಡೆದುಕೊಂಡು ಬರುತ್ತಿದೆ. ಈ ಸಾಲಿನಲ್ಲಿ 1,80,000 ಲಾಭ ಬಂದಿದ್ದು 11 ಲಕ್ಷ ರು ಲಾಭದ ಹಣವನ್ನು ಕಾಯ್ದಿರಿಸಲಾಗಿದೆ. ಸಂಘಕ್ಕೆ ಹೊಸ ಆಡಳಿತ ಕಚೇರಿಯ ಕಟ್ಟಡ ನಿರ್ಮಾಣ ಮಾಡಿಸಿಕೊಡುವ ಸಂಬಂಧವಾಗಿ ಆಡಳಿತ ಮಂಡಳಿ ಜೊತೆ ಚರ್ಚಿಸಿ ಅವರ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೂ ಚರ್ಚಿಸುತ್ತೇವೆ ಎಂದರು. ಜೊತೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಷೇರುದಾರರ ಮಕ್ಕಳನ್ನು ಅಭಿನಂದಿಸಲಾಯಿತು. ಅಷ್ಟೇ ಅಲ್ಲದೆ ಸದಸ್ಯರು ಮರಣ ಹೊಂದಿದ ಕುಟುಂಬಕ್ಕೆ ಮರಣ ನಿಧಿ ಯೋಜನೆ ಅಡಿಯಲ್ಲಿ ಪರಿಹಾರವನ್ನು ನೀಡಲಾಯಿತು. ವಿಶೇಷವಾಗಿ ಸಿಬ್ಬಂದಿ ಕಾರ್ಯವೈಖರಿಯನ್ನು ಮೆಚ್ಚಿ ಎಟಿ ಸತೀಶ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಪಂಚಾಯಿತಿಯ ಅಧ್ಯಕ್ಷ ತಮ್ಮಣ್ಣೇಗೌಡ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ನಾಗೇಶ್, ರಾಘವೇಂದ್ರ ಎಚ್, ಎಆರ್ ರಮೇಶ್, ನಾಗರಾಜು, ಸುರೇಶ್, ಎನ್.ಟಿ. ವೆಂಕಟೇಶ್, ಸುನಂದ, ಮಮತಾ, ಕೃಷ್ಣನಾಯ್ಕ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಾಬು, ಮಾಜಿ ಉಪಾಧ್ಯಕ್ಷ ಧನಂಜಯ, ಜನಾರ್ದನ್, ಮಹೇಶ್ ವಡರಕೊಪ್ಪಲು, ಮೇಲ್ವಿಚಾರಕ ಬಸವರಾಜು, ಸಿಬ್ಬಂದಿಗಳಾದ ಎಟಿ ಚಂದ್ರಶೇಖರ್, ಸುಷ್ಮಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಏನೋ ಈ ಒಂದು ಸಹಕಾರ ಸರ್ಕಾರದ ನಿಯಮ, ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಸಂಘ ಜೀವಂತವಾಗಿ ಇದೆ ಅಂತ ಗೊತ್ತಾಗಬೇಕಂದ್ರೆ ಈ ಒಂದು ವಾರ್ಷಿಕ ಮಹಾಸಭೆ ಬಹಳ ಪ್ರಮುಖವಾದ ಒಂದು ಮಹಾಸಭೆ, ಇದು ಕಾನೂನಾತ್ಮಕ ಸಭೆಯನ್ನು ಕಡ್ಡಾಯವಾಗಿ ಪ್ರತಿ ವರ್ಷ ಮಾಡಲೇಬೇಕು. ಯಾಕೆ ಅಂದರೆ ಇಲ್ಲಿ ಸಂಘಗಳ ನಿಜವಾದ ಮಾಲೀಕರು ತಾವು ಸದಸ್ಯರಿದ್ದೀರಿ, ನೀವುಗಳು ಈ ಸಂಘದ ನಿಜವಾದ ಮಾಲೀಕರು. ನಾವೇ ಅಧ್ಯಕ್ಷರು ಅಥವಾ ಆಡಳಿತ ಮಂಡಳಿಯ ನಿರ್ದೇಶಕರು ನಿಮ್ಮ ಪ್ರತಿನಿಧಿಗಾಗಿ ನಾವು ಈ ಸಂಘವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಬಹುಶಃ ಅಂಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ, ಕೃಷಿ ಪತ್ತಿನ ಸಹಕಾರ ಸಂಘ ನಾವೆಲ್ಲ ಸಾರಿಗೆ ಹೋಗ್ತಾ ಇದ್ದೆ. ನಾನು ಡಿಸಿಸಿ ಬ್ಯಾಂಕ್ನಲ್ಲಿ ನಿರ್ದೇಶನಾಗಿ ಆಯ್ಕೆ ಆಗಿದೆ. ನಮ್ಮದು ಗ್ರಾಮ ಪಂಚಾಯತಿ ದೊಡ್ಡದಿದೆ, ನಮ್ಮದೇ ಆದ ಒಂದು ಸಂಘವನ್ನು ಸ್ಥಾಪನೆ ಮಾಡೋದು ಅಂತ ಹೇಳಿ ಸುಮಾರು 8 ವರ್ಷ ಹಿಂದೆ ಈ ಸಂಘವನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶನ ಸಂದರ್ಭದಲ್ಲಿ ನಮ್ಮ ಈ ಗ್ರಾಮಕ್ಕೆ ಸ್ಥಾಪನೆ ಮಾಡಿದೆ. ಬಹುಶಃ ಇದು 8 ವರ್ಷ ಆಯಿತು. ಈ ಒಂದು ಸಂಘ ಪ್ರಾರಂಭ ವರ್ಷದಲ್ಲೇ ಸುಮಾರು 3.5 ಕೋಟಿ ಸಾಲವನ್ನು ನಮ್ಮ ಡಿಸಿ ಬ್ಯಾಂಕ್ನಿಂದ ನಮ್ಮ ಗ್ರಾಮದ ಸಂಘದ ಮುಖಾಂತರ ನಮ್ಮ ರೈತರಿಗೆ ಕೊಟ್ಟಿವಿ. ಯಾಕೆಂದ್ರೆ ನಮ್ಮ ಕೃಷ್ಣೇಗೌಡರು ಬಹಳ ಜನ ಸಾರಿಗೆ ಗ್ರಾಮದಲ್ಲಿ ಸರಿಯಾಗಿ ಸಾಲ ಕೊಡ್ತಾ ಇಲ್ಲ, ನೌಕರರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಇಂಟೆನ್ ಸರಿಯಾಗಿ ಸಾಲ ಕೊಡ್ತಾರೆ ಅನ್ನೋ ದೂರು ಇದ್ದೇ ಇತ್ತು. ಅದಕ್ಕೋಸ್ಕರ ಏನಾದ್ರು ಮಾಡಿ ನಾವು ಊರಿನಲ್ಲಿ ಇದನ್ನು ಮಾಡಲೇಬೇಕು ಅಂತ ಹೇಳಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಪ್ರಥಮ ವರ್ಷದ 3 ಕೋಟಿ ಸಾಲವನ್ನು ನಾವು ಡಿಸಿ ಬ್ಯಾಂಕ್ ಡೈರೆಕ್ಟ್ ಆಗಿರೋದ್ರಿಂದ ಈ ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಡಿಸಿ ಬ್ಯಾಂಕ್ ಅಧ್ಯಕ್ಷರು ಆವಾಗ ಚಂದ್ರಶೇಖರ್ ಅವರು, ನಮ್ಮ ಹರೀಶ್ ಗೌಡ್ರ ಮಗ ನಮ್ಮ ಜಿ.ಟಿ. ದೇವರು ಹರೀಶ್ ಗೌಡರು ನಿರ್ದೇಶಕರಾಗಿದ್ದರು. ವಿಶೇಷ ಗ್ರಾಮ ಅಂತ ಹೇಳಿ 3 ಕೋಟಿ ಸಾಲವನ್ನು. ಅದೇ ಸಂದರ್ಭದಲ್ಲಿ ಮಾನ್ಯ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ರೈತ ಒಂದು ಸರ್ಕಾರದಿಂದ ಏನು ಸಾಲ ಮನ್ನಾ ಮಾಡುವಂಥ ಒಂದು ಸ್ಕೀಮ್ ಬಂದಂಥ ಸಂದರ್ಭದಲ್ಲಿ ಪ್ರಪ್ರಥಮ ನಮ್ಮೂರಲ್ಲಿ ಲಾಟ್ರಿ 1.5 ಕೋಟಿ ನಮ್ಮ ಸದಸ್ಯರಿಗೆ ಮನ್ನಾ ಆಯಿತು. ಸಾಲ ಮನ್ನಾ ಆಗಿ ಅದನ್ನು ನಾವು ಯಾವಾಗಲೂ ಬರೆಯಬೇಕು. ಯಾಕೆಂದರೆ ಒಂದು ಪ್ರಾರಂಭ ಮಾಡಿದ ಒಂದೇ ವರ್ಷದಲ್ಲಿ ನಮ್ಮ ರೈತರಿಗೆ 1.5 ಕೋಟಿ ಕುಮಾರಸ್ವಾಮಿ ಅವರು
ಅದು ನಮ್ಮ ರೈತರಿಗೆ ಉಪಯೋಗ. ಅವರನ್ನು ಸಹ ತಿಳಿಸ್ಕೋಬೇಕು. ಬಹುಶಃ ನಮ್ಮ ಸಂಘ ಪ್ರಾರಂಭ ಆಗಿ 8 ವರ್ಷ ಕಳೆದಿದೆ. ಇವತ್ತು ನಾವು 8 ಕೋಟಿ ನಮ್ಮ ವ್ಯಾಪ್ತಿ ಎಲ್ಲರಿಗೂ 8 ಕೋಟಿಯಷ್ಟು ಸಾಲವನ್ನು ನಮ್ಮ ಸಂಘದ DC ಬ್ಯಾಂಕ್ ಬಡ್ಡಿ ರಹಿತ ಸಾಲವನ್ನು ನಾವು ಕೊಟ್ಟಿದ್ದೀವಿ. ಜೊತೆಗೆ ಸ್ವಸಹಾಯ ಸಂಘ 1,32,00,000 ರೂಪಾಯಿ ಸ್ವಸಹಾಯ ಸಂಘ ಮುಖಾಂತರ ಧರ್ಮಸ್ಥಳ ಸಂಘ ನಡೀತಾರೆ. ಧರ್ಮಸ್ಥಳ ಸಂಘಕ್ಕಿಂತ ನಮ್ಮ DC ಬ್ಯಾಂಕಿಂದ ರೈತರಿಗೆ ಮಹಿಳೆಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳಿವೆ. ಟ್ಯಾಕ್ಟರ್ಗಳ ಸಾಲ, ವೈಯಕ್ತಿಕ ಸಾಲ, ಇಂಥ ಎಲ್ಲ ಸಾಲಗಳನ್ನು ಕೊಟ್ಟಿದ್ದೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂಘ ಉಳಿಬೇಕಾದ್ರೆ ನಮ್ಮ ಸದಸ್ಯರು ಬಹುಶಃ ಇಡೀ ತಾಲೂಕಿನಲ್ಲೇ ಒಂದು ಮಾದರಿ ಸಂಘ ಅಂತ ಹೇಳಲಿಕ್ಕೆ ತಪ್ಪಾಗುತ್ತೆ. ಯಾಕೆಂದರೆ ಯಾವುದೇ ಥರದ ಈ ನಮ್ಮ ವ್ಯಾಪ್ತಿಯ ಗ್ರಾಮದ ಸದಸ್ಯರು ಯಾರು ನಾವೇ ಸಾಲ ಮಾಡಿದ್ದೀವಿ, ಬರೀ ಫೋನ್ ಮಾಡಿದ್ರೆ ಸಾಕು, ಆ ಟೈಮ್ಗೆ ಬಂದು ನೀವು ಸಾಲವನ್ನು ಮರುಪಾವತಿ. ಇದು ಒಂದು ಭಾಳ ನಮ್ಮ ಸದಸ್ಯರು ಭಾಳ ಶಿಸ್ತಿನಿಂದ ಸಾಲವನ್ನು ವಾಪಸ್ ಕೊಡ್ತಾ ಇದ್ದಾರೆ, ಮತ್ತೆ ರಿನ್ಯೂವಲ್ ಮಾಡ್ಕೊಳ್ತಾರೆ. ಯಾವುದೇ ಥರ ನಮ್ಮ ಸಿಬ್ಬಂದಿಗಳು ಸಹ ನಮ್ಮ ಸತೀಶ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಕಂಪ್ಯೂಟರ್ ಡಾಕ್ಟರ್ ಸುಷ್ಮಾ ಇರ್ಬೋದು, ಯಾವುದೇ ಎಲ್ಲ ಸಂದರ್ಭದಲ್ಲೂ ಇದುವರೆಗೂ ಒಂದೂ ಸಹ ದೂರ ಮಾಡ್ತಾರೆ. ಅಷ್ಟು ಕ್ಲೀನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಾನು ನಮ್ಮ ಸದಸ್ಯರ ನಾವು ಪ್ರಾಮಾಣಿಕವಾಗಿ ಇರುವಂಥ ಸದಸ್ಯರನ್ನ ನಿಮ್ಮೆಲ್ಲರೂ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಡೈರಿನಲ್ಲಿ ಸದ್ಯಕ್ಕೆ ಒಂದು ತಾತ್ಕಾಲಿಕವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಸೈಟಿನ ಸಮಸ್ಯೆ. ಈಗೆಲ್ಲ ಧನಂಜಯ ನಮ್ಮ ಬಾಬು ಅವರಿಗೆಲ್ಲ ಬರೋದು ನಮ್ಮ ಡೈರಿ ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಆ ಜಾಗ ಸಹ ನಾವು ನಮ್ಮ ಸಂಘಕ್ಕೆ ನಾವು ಕೊಟ್ಬಿಟ್ಟಿದ್ದೀವಿ. ನಮ್ಮ ಡೈರಿ ವತಿಯಿಂದ ಸಂಘಕ್ಕೆ ಇದಕ್ಕೆ ಒಂದು ಸ್ವಂತ ಕಟ್ಟಲಿಕ್ಕೆ ಜಾಗವನ್ನು ಕೊಟ್ಟಿದ್ದೀವಿ. ಆದೊಂದು ಕಾರಣ ತಾಂತ್ರಿಕ ಒಂದು ಸಮಸ್ಯೆಯಿಂದ ಆ ಸಂಘ ಆ ನಿವೇಶನ ನಮ್ಮ ಸಂಘದ ಹೆಸರು ಬಂದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಅದೊಂದು ಏನು ಸಂಘಕ್ಕೆ ಸೈಟ್ ಆದ ತಕ್ಷಣ ಇವತ್ತೇ ನಮ್ಮದು 2 ವರ್ಷ ಇದೆ. ಈ ಬಾಡಿಗೆ ಮುಂದಿನ ಡಿಸೆಂಬರ್ ಟೈಮ್ ಇದೆ. ಒಳಗಡೆ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೀವಿ. ಅದು ಈಡೇರಿ ಅಂತ ಈ ಸಂದರ್ಭ ಹೇಳ್ತಾ, ಯಾಕೆಂದರೆ ಒಂದು ಇಂಥ ಬ್ರೋಕ ಆದಂಥ ಒಂದು ಸಂಘ ಅದಕ್ಕೆ ಸ್ವಂತ ಕಟ್ಟಡ ಆಗಬೇಕು. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸಂಪೂರ್ಣ ಬೆಂಬಲಿಸಿದ್ದಾರೆ. ಅದನ್ನು ಈ ವರ್ಷದಲ್ಲೇ ಸ್ವಂತ ಕಟ್ಟಡ ಮಾಡ್ತಾರೆ. ಬಹುಶಃ ನಾವೆಲ್ಲ ನೋಡಿರ್ಬೇಕು, ಇವತ್ತು ಸಹಕಾರ ಕ್ಷೇತ್ರ ಅಮಿತ್ ಶಾ ಅವರು ಸೆಂಟ್ರಲ್ ಇರಲಿಲ್ಲ. ಸಹಕಾರ ಕ್ಷೇತ್ರ ಸೆಂಟ್ರಲ್ನಲ್ಲಿ ಮಿನಿಸ್ಟರ್ ಇರಲಿಲ್ಲ. ಇವತ್ತು ಅಮಿತ್ ಶಾ ಅವರೇ ಇವತ್ತು ಸಹಕಾರ ಕ್ಷೇತ್ರಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಅಮಿತ್ ಶಾ. ಸ್ಟೇಟಲ್ಲಿ ರಾಜೀನಾಮೆಗಳು ಅವ್ರು ರಾಜೀನಾಮೆ ಮಾಡಿದ್ರೆ ಈಗ ಸಿದ್ದರಾಮಯ್ಯನವರೇ ಕ್ಷೇತ್ರ ವಹಿಸ್ತಾರೆ. ಯಾಕೆಂದರೆ ಸಹಕಾರ ಸಂಘಗಳಿರ್ಬೋದು, ಹಾಲೋತ್ಪಾದಕ ಸಹಕಾರ ಸಂಘಗಳಿರ್ಬೋದು ಅಥವಾ VSS ಸಂಘಗಳಿರ್ಬೋದು, ಎಲ್ಲ ಥರ ಈ ರೈತರಿಗೆ 2 ಕಣ್ಣಿದೆ. ಬಹುಶಃ ಅದು ನಮ್ಮೂರಲ್ಲಿ ಸಾಬೀತಾಗಿದೆ. ಏಕೆಂದರೆ ಹಾಲೋತ್ಪಾದಕ ಸಹಕಾರ ಸಂಘ ತುಂಬ ಯಶಸ್ವಿಯಾಗಿ ಎಲ್ಲ ಸಹಕಾರ ನಡೆದಿದ್ದಾರೆ. ಇದು ಸಹ ತುಂಬ ಯಶಸ್ವಿಯಾಗಿ ನಡೀತಾರೆ. ನಾವು 8 ವರ್ಷ ಸುಮಾರು ಈ ವರ್ಷ ನಮ್ಮ ಸೂಪರ್ವೈಸರ್ ಕಳಿಸಿ ನಾನು 1 ವರ್ಷದ ಈ ವರ್ಷದಲ್ಲಿ 1,82,000 ರೂಪಾಯಿ ಲಾಭ ಆಗಿದೆ. ಎಲ್ಲ ಕೆಲಸಗಳು 1,82,000 ರೂಪಾಯಿ ಲಾಭ ಆಗಿದೆ. ನಮ್ಮ 11 ಲಕ್ಷ ಅಂದರೆ 2% ಸರ್ಕಾರಕ್ಕೆ ಬರ್ಬೋದು. ಸರ್ಕಾರದಿಂದ ನಮ್ಮ ಬ್ಯಾಂಕಿಂದ ಬರ್ಬೋದು. 2% ಇಟ್ಕೊಂಡು ಈ ಒಂದು ಡೆಪಾಸಿಟ್ ನಮಗೆ ಬ್ಯಾಂಕ್ನಲ್ಲಿ ಇಟ್ಟರೆ ನಮ್ಮ ಉಳಿತಾಯ ಖಾತೆಯಲ್ಲಿ ನಮಗೆ ಬಡ್ಡಿ ಬರುತ್ತೆ. ಅದಕ್ಕೋಸ್ಕರ ನಮ್ಮದು ದುಡ್ಡು 20 ಲಕ್ಷ ದುಡ್ಡನ್ನು DC ಬ್ಯಾಂಕ್ ಡೆಪಾಸಿಟ್ ಠೇವಣಿ. ಹಾಗಾಗಿ ಭಾಳ ತಾಲೂಕಿನಲ್ಲಿ ಒಂದು ಮಾದರಿಯ
ಸಹಕಾರ ಸಂಘ ಅಂತ ಹೇಳಿ ತಪ್ಪಾಗೋದು. ಇದಕ್ಕೆ ನಮ್ಮ ಡಿ ಸಿ ಬ್ಯಾಂಕಿನ ನಮ್ಮ ಬೇರೆ ಬ್ಯಾಂಕಿನಲ್ಲಿ ನಾನು ಡಿ ಸಿ ಬ್ಯಾಂಕಿನ ನಿರ್ದೇಶನ ಆಗಿದ್ದ ಸಂದರ್ಭದಲ್ಲಿ ಒಂದೇ ಬ್ಯಾಂಕ್ ಇದ್ದಿದ್ದು ಅಲ್ಲಿ ಕೆ ಆರ್ ನಗರದಲ್ಲಿ. ನಿಮಗೆಲ್ಲ ಗೊತ್ತು, ಚುಂಚಿಗಡ್ಡೆ ನಮ್ಮ ಕೃಷ್ಣಗಡ್ಡೆ ಚೆನ್ನಾಗಿ ಗೊತ್ತು. ಚುಂಚಿನಗಡ್ಡೆಯಲ್ಲಿ ಒಂದು ಕೋಳಿ ಉತ್ಪಾದನೆ ಇತ್ತು ಡಿ ಸಿ ಬ್ಯಾಂಕ್. ಹೊಸೂರಿಗೆ ಶಿಫ್ಟ್ ಮಾಡಿಸಿ ನಾನು ನಿರ್ದೇಶನ ಆಗಿದ್ದ ಸಂದರ್ಭದಲ್ಲಿ, ಡಿ ಸಿ ಬ್ಯಾಂಕ್ ನಿರ್ದೇಶನ ಆಗಿದ್ದ ಸಂದರ್ಭದಲ್ಲಿ ಹೊಸೂರಿಗೆ ಒಂದು ಸುಸಜ್ಜಿತವಾದ ಬ್ಯಾಂಕ್, ಆಮೇಲೆ ಬೇರೆ ಒಂದು ಹೊಸ ಬ್ಯಾಂಕ್ ಮಾಡಿಸ್ಕೊಟ್ಟೆ ನಾನು ಡಿ ಸಿ ಬ್ಯಾಂಕ್ ನಿರ್ದೇಶನ ಆಗಿದ್ದೆ. ಯಾಕೆಂದರೆ ಯಾವ್ದಾದ್ರು ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಏನಾದ್ರು ಒಂದು ಗುರುತು ಮಾಡಬೇಕು. ನಾನು ಕಳೆದ ಬಾರಿ ಸ್ವಲ್ಪ ವ್ಯತ್ಯಾಸ ಆಗಿ ನಾನು ಡಿ ಸಿ ಬ್ಯಾಂಕಿನ ನಿರ್ದೇಶನ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಆದಂಥ ಸಂದರ್ಭದಲ್ಲಿ ಸಾಲಿಗ್ರಾಮಕ್ಕೂ ಒಂದು ಬ್ಯಾಂಕ್ ಮಾಡಬೇಕು ಅಂತ ಇದ್ದೀವಿ. ಜೊತೆಗೆ ಏನು ಇವತ್ತು ಹೊಸಬರಿಗೆ ವಿಶೇಷವಾಗಿ ಹೊಸಬರಿಗೆ ಸಾಲ ಕೊಟ್ಟಿದೆ, ಕಾರಣ ನಮಗೆ ಗೊತ್ತಿಲ್ಲ. ಡಿ ಸಿ ಬ್ಯಾಂಕು ಮೈಸೂರು ಎಲ್ ಡಿ ಸಿ ಬ್ಯಾಂಕ್ಗೆ ಆಡಳಿತ ನಡೆದಿದ್ದು 1 ವರ್ಷ. ಮೊನ್ನೆ ಎಲೆಕ್ಷನ್ ಆಗಿದೆ. ಏನಾಗಿದೆ, ನಮ್ಮ ತಾಲೂಕಿನಿಂದ ಮೊನ್ನೆ ಸಚಿವರ ನಮ್ಮ ಶಾಸಕರ ತಂದೆ ದೊಡ್ಡನವರು ಮೆಂಬರ್ ಇದಾಗಿದೆ, ಡಿ ಸಿ ಬ್ಯಾಂಕ್ ಪ್ರತಿನಿಧಿ ಆಗಿದ್ದಾರೆ. ಮುಖ್ಯಮಂತ್ರಿ ರಾಮನಗರ ಕ್ಷೇತ್ರದಿಂದ ಅವರು ಮೆಂಬರ್ ಆಗಿದ್ದಾರೆ. ಆದರೆ ಅಧ್ಯಕ್ಷ ಎಲೆಕ್ಷನ್ ಆಗಿದೆ, ಅದು ಕೋರ್ಟ್ ಬಿದ್ದಿದೆ. ಅದು ಇನ್ನೂ 1 ವರ್ಷ ಅಧ್ಯಕ್ಷ ಆಗಿದೆ. ಈಗ ನಮಗೆ ಹೊಸಬರಿಗೆ ಸಾಲಕ್ಕೆ ಸುಮಾರು 3 ಜನ ರಜೆ ಆಗ್ತದೆ. ಅದು ಹೊಸ ಅಧ್ಯಕ್ಷ ಆಗಲ್ಲ, ಅದು ಇದು ಸ್ಯಾಂಕ್ಷನ್ ಆಗಲ್ಲ. ಅದು ವಿಶೇಷವಾಗಿ ನಾನು ನಮ್ಮ ಆಡಳಿತಗಾರಿ ಅವರು ನನಗೆ ಮನವಿ ಮಾಡಿ, ಏನು ಹಡಗರಿಗೆ ಇನ್ನೂ 3 ಜನ ಹಡಗರು ತಾವೇನಿದ್ದೀರಿ ಅವ್ರಿಗೆ ಸಾಲ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಹೊಸ ನಮ್ಮ ಪ್ರತ್ಯೇಕ ಸಹಕಾರ ಸಂಘಕ್ಕೆ ವಹಿಸಬೇಕು ಅನ್ನೋ ಪ್ರಸ್ತಾವನೆ ಇದೆ. ಮುಂದೆ ನವೆಂಬರ್ ತಿಂಗಳಲ್ಲಿ ಬಹುಶಃ ಆ ಸ್ಕೀಮು ನಮಗೆ ಹೋಗಬೇಕು. ಜೊತೆಗೆ ನಮ್ಮೂರಿನಲ್ಲಿ ವಿಶೇಷವಾಗಿ ಪಡಿತರ ಚೀಟಿಗೆ ಕೊಡಿಸ್ಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ಮಾಡಬೇಕು ಅಂತ ಅಲ್ಲಿ ಇರೋದ್ರ ಜೊತೆಗೆ ಇನ್ನೊಂದು 1,000 ಭಾಳ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಸಂಘದಿಂದಲೇ ಒಂದು ಪಡಿತರ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ವಿ. ಸ್ವಲ್ಪ ರಾಜಕೀಯ ಒತ್ತಡ ಸ್ವಲ್ಪ ತಡೆ ಆಗಿದೆ, ಹಾಗೆ ಪರವಾಗಿಲ್ಲ. ಇವಾಗ ನಾವೇನು ತಲೆ ಕೆಡಿಸೋಲ್ಲ. ನಮ್ಮ ಉದ್ದೇಶ ನಮ್ಮ ರೈತರಿಗೆ ಬೆಳೆ ಸಾಲ, ಬೋರ್ವೆಲ್ ಸಾಲಗಳು, ಟ್ರ್ಯಾಕ್ಟರ್ ಸಾಲಗಳು ಮತ್ತು ಹೊಸ ಸಾಲ ಕೊಡುವಂಥ ಮುಖ್ಯ ಉದ್ದೇಶ ಎಲ್ಲನೂ ಭಾಳ ಯಶಸ್ವಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಈ ಒಂದು ಸಭೆಯನ್ನು ಮಾಡ್ತಿದ್ದೀವಿ. ನಿಮ್ಮ ಯಾವ ಸಲಹೆಗಳು ಏನಾದರೂ ಸಲಹೆಗಳು